ಅಜ್ಜಿ ದಯವಿಟ್ಟು ನನ್ನ ಮಾತು ಕೇಳಿ. ನನ್ನ ಮೇಲೆ ಸ್ವಲ್ಪನಾದ್ರೂ ಗೌರವ ಇದ್ರೆ ಮೊದ್ಲಿನಿಂದ ಹೊರಟೋಗು. ಏನೇ ಮುಖ ನೋಡ್ತಾ ಇನ್ನೂ ನಿಂತ್ಕೊಂಡಿದ್ಯಾ? ಬಾರೆ ಏಯ್ ಬಾರೆ ಬಾರೆ. ಏನೇ ಹಾಗೆ ನೋಡ್ತಿದ್ಯಾ? ಕೊನೆ ಮೂಮೆಂಟ್ ಅಲ್ಲೂ ಅಜ್ಜಿ ಬಂದು ನಿನ್ನ ಒಳಗ್ ಕರ್ಕೊಂಡು ಹೋಗ್ಬೋದು ಅನ್ನೋ ಆಸೆನಾ? ಆಸೆ ಪಡಕ್ಕೂ ಅರ್ಹತೆ ಇರ್ಬೇಕು. ಈ ಊರಿಗೆ ಬಂದಾಗ ಇರೋಕೆ ಜಾಗ ಇಲ್ದಿದ್ದವಳು ನೀನು ನಮ್ ಮನೆಗ್ ಬಂದು ನನ್ ಅಜ್ಜಿನ ನಿನ್ ಕೈ ಒಳಗ್ ಹಾಕುತ್ತೀಯಾ? ಏಯ್, ಈಗ ನಿನ್ನ ಮನೆಯಿಂದ ಹೊರಗೆ ಹಾಕಿದೀನಿ. ಕಾಲೇಜಿಂದನೂ ಹೊರಗೆ ಹಾಕಕ್ ಮುಂಚೆ ನೀನೇ ನಿನ್ನ ಊರಿಗೆ ಹೊಟ್ಟೋಗು. ಬೇಬಿ, ನಿನ್ನ ಸ್ಟೇಟಸ್ಗೆ ನೀನು ಇವಳ ಹತ್ರ ಮಾತಾಡೋದು ವರ್ತಲ್ಲ. ಬಿಕಾರಿಗಳಾದ್ರೂ ಊಟಕ್ಕೆ ಉಪ್ಪು ಹಾಕೊಂಡೇ ಅಲ್ವಾ ತಿನ್ನೋದು? ಕಮಾನ್ ಬೇಬಿ, ಗೋ. ನೋಡ್ದ್ಯಾ ಕಮ್ಲಿ, ಏಟ್ ಪೊಗರಾಗ್ ಮಾತಾಡ್ಬೋದು ಹೋಯ್ತವ್ರೆ ಅಂತ? ನಿಂಗೆ ಇವ್ರು ಏನಾರ ಹೇಳಿ, ನಾನೇನು ತೆಪ್ಪ ಮಾಡಿಲ್ಲ. ಅಯ್ಯೋ, ಅದ್ ನನಗ್ ಗೊತ್ತಿಲ್ವೇ ನಮ್ಮಿ? ಎಲ್ಲೋ ಏನೋ ತೆಪ್ಪಾಗೈತೆ, ನೀನೇನ್ ಬ್ಯಾಸರ ಮಾಡ್ಕೋಬೇಡ. ಅನ್ಪೂರ್ಣಜ್ಜಿ ಕ್ವಾಪ ಕಮ್ಮಿ ಆದ್ಮ್ಯಾಕೆ ಬಂದ್ ಮಾತಾಡುಮ. ಈಗ ಬಾ. ಇಲ್ಲ ನಿಂಗೆ, ನಾನ್ ಬರಕ್ಕಿಲ್ಲ. ಈಗ ನಾನು ಹೊಂಟೋದ್ರೆ ನೆಂದ ತೆಪ್ಪು ಅಂತ ಆಗೋಯ್ತದೆ. ಅಜ್ಜಿಗೆ ನಾನು ತೆಪ್ಪು ಮಾಡಿಲ್ಲ ಅಂತ ಅರ್ಥ ಮಾಡ್ಸೋ ಗಂಟ ನಾ ಎಲ್ಲೂ ಬರಕ್ಕಿಲ್ಲ. ನಾನು ಇಲ್ಲೇ ಇದ್ದು ಅವ್ರ ತವ ಮಾತಾಡಿನೇ ಬರೋದು. ಅಜ್ಜಿ, ಅಜ್ಜಿ ಒಂದ್ ನಿಮಿಷ. ಅಜ್ಜಿ, 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 ನಾನೇನು ತೆಪ್ಪು ಮಾಡಿಲ್ಲ. ನೋಡ್ದ್ಯಾ ಕಮ್ಲಿ, ನೀನ್ ರಾತ್ರಿ ಎಲ್ಲ ನಿದ್ದೆ ಕೆಟ್ಟು ಅವ್ರ ತಾವು ಮಾತಾಡ್ಬೇಕು ಅಂತ ಕಾಯ್ಕೊಂಡ್ ನಿಂತಿದ್ರೆ ನೋಡಿದ್ರು ನೋಡ್ದಂಗ್ ಹೋಯ್ತವ್ರೆ. ಅನ್ಪೂರ್ಣಮ್ಮ ಅಜ್ಜಿನೋ ದುಡ್ಡಿರೋರ್ ಬುದ್ಧಿ ತೋರ್ಸ್ಬಿಟ್ರು. ಹಂಗ ಅನ್ಬೇಡ ನಿಂಗೆ. ಅವ್ರ ಜಾಗದಾಗ ಯಾರೇ ಇದ್ರುವೆ ಹಿಂಗೆ ಮಾಡಿರೋರು. ನಾವೇನು ತೆಪ್ಪು ಮಾಡಿಲ್ಲ ಅಂತ ನಾವೇ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಎಲ್ಲದಕ್ಕಿಂತ ಮೊದಲು ತಾತ ಹಿಂಗೆ ಸರಿ ಹೋಗ್ಬೇಕು.
ಅದೇ ನನಗ್ ಬೇಕಾಗಿರೋದು. ಆದ್ರೆ ಹೆಂಗೆ? ಬಾ ನನ್ ಜೊತೆಗೆ. ರಾತ್ರಿ ಎಲ್ಲ ನಿದ್ದೆಗೆಟ್ಟು ಈ ಗುಡಿಗೆ ಯಾಕೆ ಬಂದ್ವಿ ಕಮ್ಲಿ? ಓ, ಅವ್ರಂಗ್ ನಡ್ಕೊಂಡ್ರು ಅಂತ ದ್ಯಾವ್ರ ತಾವ್ ಬ್ಯಾಡ್ಕೊಳಕ್ ಬಂದ್ಯಾ? ಬುಡ್ಕಮ್ಲಿ ಓಲಿ, ನಿನ್ ಒಳ್ಳೆತನ ಅರ್ಥ ಮಾಡ್ಕೊಳ್ಳೋಷ್ಟು ತಿಳುವಳಿಕೆ ಅವ್ರಿಗಿಲ್ಲ. ನೀನ್ ಯಾಕೆ ಯೋಚನೆ ಮಾಡ್ತೀಯ? ಕಮ್ಲಿ, ಏನೇ ಮಾಡ್ತಿದ್ಯಾ? ಅಮ್ಮ, ಇನ್ನೆಷ್ಟು ಕಷ್ಟ ಕೊಟ್ಟು ನನ್ನನ್ನ ಪರೀಕ್ಷೆ ಮಾಡಬೇಕು ಅಂತ ಇದೆಯಾ? ನನ್ನನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ನಮ್ಮವ್ರಿಗೆ ಎಷ್ಟು ನೋವು ಕೊಡ್ತಾ ಇದೆಯಾ? ಅವ್ರ ನೋವು ಸಂಕಟನ ನನ್ನಿಂದ ನೋಡೋಕ್ಕಾಗ್ತಿಲ್ಲಮ್ಮ, ನನ್ನಿಂದ ನೋಡೋಕ್ಕಾಗ್ತಿಲ್ಲ. ದಯವಿಟ್ಟು ಅವ್ರ ನೋವನ್ನ ಕಡಿಮೆ ಮಾಡಮ್ಮ. ನಡಿದೇ ಇರೋ ಹಾಗೆ ಮಾಡಿದೆ, ಸಹಿಸ್ಕೊಂಡೆ, ಮಾತನ್ನ ಕಿತ್ಕೊಂಡೆ, ಸುಮ್ಮನಿದ್ದೆ. ಆದ್ರೆ ಈಗ ಅವ್ರು ನನ್ನ ಕಣ್ಣು ಮುಂದೆನೆ ಸಂಕಟನ ನುಂಗ್ಕೊಂಡು ಕಷ್ಟ ಪಡ್ತಿರೋದನ್ನು ಸಹಿಸ್ಕೋತಾ ಇದ್ದೀನಮ್ಮ. ಇದು ಸರಿಯಲ್ಲ. ಕಮಲಿನ ನಂಬಿ ಮನೆಗೆ ಕರ್ಕೊಂಬಂದೆ, ನಾನು ತಪ್ಪು ಮಾಡಿದೆ. ನಾನು ಹಾಗೆ ಮಾಡಬಾರ್ದಾಗಿತ್ತಮ್ಮ. ನನ್ನನ್ನ ಕ್ಷಮಿಸ್ಬಿಡು, ನನ್ನ ಗಂಡನ್ನ ಕಾಪಾಡು, ನನ್ನ ಗಂಡನ್ನ ಕಾಪಾಡು. ಕಮ್ಲಿ, ದಯವಿಟ್ಟು ನಿಲ್ಸಮ್ಮಿ, ಸಾಕು. ರಾತ್ರಿ ಎಲ್ಲ ಊಟ ನಿದ್ದೆಗೆಟ್ಟು ಮೈಗೀಟೊಂದು ತನೀರು ಕೊಡೋದು ಸರಿ ಇಲ್ಲ. ದಯವಿಟ್ಟು ನಿಲ್ಸು. ತಾತಯ್ಯ ಹುಷಾರಾಗ್ಲಿ ಅಂತ ಮಾಡ್ತಿರೋ ಸೇವೆ ಇದು. ಹಾಯ್ ಅನಿಕಾ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ವೆರಿ ವೆರಿ ಗುಡ್ ಮಾರ್ನಿಂಗ್. ಏನಿವತ್ತು ನಮ್ ಬೇಬಿ ಬೇಗ ಎದ್ಬಿಟ್ಟಿದಾಳಲ್ಲ? ರಾತ್ರಿ ನಿದ್ದೆ ಮಾಡ್ತೀಯೋ ಇಲ್ವೋ? ಓ, ತುಂಬಾ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದೀನಿ. ಇನ್ ಫ್ಯಾಕ್ಟ್ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಈ ತರ ಬ್ಯೂಟಿಫುಲ್ ಮಾರ್ನಿಂಗ್ ನಾನು ನೋಡ್ತಾ ಇದ್ದೀನಿ. ಅಂಡ್ ಎಲ್ಲದಕ್ಕೂ ಕಾರಣ ನೀವೇನೇ ಅಮ್ಮಮ್ಮ. ಯು ಆರ್ ಅ ಜೀನಿಯಸ್.
ಕಣ್ ಎದುರಾಕೊಂಡ್ರೆ ಎಂಥ ಗತಿ ಬರುತ್ತೆ ಅಂತ ಅವಳಿಗೆ ನೆನ್ನೆನೇ ಅರ್ಥ ಆಗಿರುತ್ತೆ. ನಾಯಿ ಥರ ರಾತ್ರಿ ಎಲ್ಲ ಹೊರಗೇನೆ ಬಿದ್ದಿದ್ಲು. ನೀವು ಪ್ಲ್ಯಾನ್ ಮಾಡದೇ ಇದ್ದಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಅಮ್ಮಮ್ಮ. ಓ, ಹಾಗಾದ್ರೆ ಇದರಲ್ಲಿ ನಂದೇನು ರೋಲ್ ಇಲ್ವೇ ಇಲ್ವಾ? ಮಾಮ್, ನಿನ್ನೆ ನಾನು ಚೆನ್ನಾಗಿ ಆಕ್ಟ್ ಮಾಡಿದೆ ತಾನೆ? ಯಾ ಬೇಬಿ, ಅನಿಕಾ, ಆ ಕ್ರೆಡಿಟ್ಸ್ ಎಲ್ಲ ನಿಮ್ಮ ಮಾಮ್ಗೂ ಹೋಗ್ಬೇಕು. ಆ್ಯಂಡ್ ಇದು ನಮ್ಮ 3 ಜನರ ಗೆಲುವು. ನಾವೆಲ್ಲರೂ ಸೇರೆ ತಾನೆ ಆ ಅನಿಷ್ಟನ್ನ ಮನೆಯಿಂದ ಹೊರಗೆ ಹಾಕಿದ್ದು. ಇನ್ನು ಮೇಲೆ ಅವಳಿಗೆ ಅನ್ಪೂರ್ಣ ಸಪೋರ್ಟ್ ಸಹ ಸಿಗೋದಿಲ್ಲ. ಸೊ ಅವಳನ್ನ ಕಾಲೇಜಿಂದ ಹೊರಗೆ ಹಾಕೋದು ಇದಕ್ಕಿಂತ ಸುಲಭ. ಎಕ್ಸಾಕ್ಟ್ಲಿ ಮಾಮ್. ಇನ್ಮೇಲೆ ಅವಳಿಗೆ ಕೆಸರೇ ಗತಿ. ಬಟ್ ಮಾಮ್, ಏನು ಗೊತ್ತಾ, ಅತ್ತೆ ತಾನಾಗೆ ಅವಳ ಮನೆಯಿಂದ ಹೊರಗೆ ಹೋಗು ಅಂತ ಹೇಳಿದ್ರಲ್ಲ, ಅದು ನನಗೆ ತುಂಬ ಸಮಾಧಾನ. ನೋಡು ಏಟ್ ಸುಸ್ತಾಗಿದ್ಯಾ ಅಂತ. ಹೇಳಿದ್ರೆ ಕೇಳಕ್ಕಿಲ್ಲ ಅಲ್ವಾ ನೀನು? ಇರು, ಇಲ್ಲಿ ಎಲ್ಲಾದ್ರೂ ಪ್ರಸಾದ ಕೊಡ್ತಾರ ನೋಡ್ಕೊಂಬತ್ತೀನಿ. ದ್ಯಾವ್ರೆ ನಾನ್ ತೆಪ್ ಮಾಡಿ ಬಂದು ನನ್ನ ಕಾಪಾಡು ಅಂತ ನಿಂಗೆ ಕೈ ಮುಗಿತಿಲ್ಲ. ನಂಗೆ ನನ್ನ ಅವ್ವ 7 ಬೆಳ್ಸೋಳೆ. ತೆಪ್ ಮಾಡ್ದೆ ಶಿಕ್ಷೆ ಅನ್ಭವಿಸೋದು ಸ್ಯಾನೆದ್ ಒಟ್ಟು ತೆಪ್ಪು ಅಂತ. ಅಲ್ಲಿ ಒಳ್ಳೆತನ ಸತ್ತೋಯ್ತದೆ ಅಂತ ನೀನಾನ ಒಳ್ಳೆತನನ ಉಳಿಸ್ತೀಯ ಅಂತ ನಂಬಿನಿ. ಈಗ ನಿನ್ ಬಿಟ್ರೆ ನಂಗೆ ಯಾರು ಇಲ್ಲ. ಅಜ್ಜಿ, ನೀವಾ? ಇಲ್ಲಿಗೂ ಬಂದ್ಯಾ? ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ಅಜ್ಜಿ, ಹೊಸಿ ನನ್ ಮಾತು ಕೇಳಿ. ನನಗೀಗ ಯಾರ ಮಾತು ಕೇಳೋಕ್ಕೂ ಇಷ್ಟ ಇಲ್ಲ. ಆಗಿರೋದು ಸಾಕು, ಹೊರಟೋಗು. ಅಜ್ಜಿ, ನಂಗೆ ಕಷ್ಟ ಅಂದಾಗ ಸಹಾಯ ಮಾಡಿದವ್ರು ನೀವು. ನಿಮ್ಮನ್ನ ದೇವಸ್ಥಾನದಾಗ ಇಟ್ಟಿವ್ನಿ. ನಿಮ್ಮ ಮುಂದೆ, ನಮ್ಮನ್ನೆಲ್ಲ ಕಾಪಾಡೋ ಆ ದೇವ್ರ ಮುಂದೆ ಕೈಯಾಗೆ ಕರ್ಪೂರ ಮಡ್ಗಿ ಹೇಳ್ತೀವ್ನಿ. ನಮ್ಮೂರ್ ಮಲೆ ಮರ ಅವ್ನ ಮ್ಯಾಕ ಕಣೆಗೂ ಅಜ್ಜ ಹಿಂಗಾಗಿದ್ರಲ್ಲಿ ನನ್ಗೇನು ತೆಪ್ಪಿಲ್ಲ ಅಜ್ಜಿ. ನಂಗೇನು ಗೊತ್ತಿಲ್ಲ. ನನ್ ತಂದಿದ್ ಎಣ್ಣೆ ಆಗಿ ಏನು ಮಿಕ್ಸ್ ಆಗಿರ್ಲಿಲ್ಲ. ಅದ್ ಚೆಂದಾಗೆ ಇತ್ತು. ತಾತ ಹಿಂಗೆ ಈಗ ಹೆಂಗ್ ಸರಿ ಮಾಡ್ಬೇಕು ಅನ್ನೋದು ನಂಗೆ ಗೊತ್ತು. ಒಂದೇ ಒಂದು ಅವಕಾಶ ಕೊಡಿ ಅಜ್ಜಿ. ತಾತ ಇನ್ನು ನಾನ್ ಸರಿ ಮಾಡ್ತೀನಿ.
ಆಗಿಲ್ಲ ಅಲ್ವಾ ನೀನು? ಯಾವಾಗ್ಲೂ ಹಿಂಗೆ ಪ್ರತಿ ಕಿತ್ತ ಸೀಮಂತ ನಾನೇ ಹೋಗಿ ಮಾತಾಡುಮ್ಮ ಅಂದ್ರೆ ನನ್ನ ತಡೆದು ಅವ್ರ ಸಹವಾಸ ಬ್ಯಾಡ ಅಂತಿದ್ದೋಳು ನೀನು. ಆದ್ರೆ ಈಗ ನಿನ್ನೆಯಿಂದ ಅವ್ರ ಮುಂದೆ ನಿಂತು ಕೈ ಮುಗ್ದಿದ್ದು ಅಲ್ದೆ ಹಗ್ಲು ರಾತ್ರಿ ಅವ್ರ ಮನೆ ಮುಂದೆ ಕುಂತ್ ಕಾದಿದ್ಯಾ ಸಾಲ್ದು ಅಂತ ಈಗ ಕರ್ಪೂರ ಬೇರೆ ಹಚ್ಕೊಂಡ. ಅಯ್ಯೋ ಕೈ ನೋಡು ಹೆಂಗ್ ಸುಟ್ಟೈತೆ ಅಂತ. ಅಲ್ವೇ ಕಮ್ಲಿ, ನೀನ್ ತೆಪ್ ಮಾಡಿಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಗಕ್ಕಿಲ್ಲ ಅನ್ನೋ ವಿಷಯ ನಿನಗ್ ಯಾವಾಗ್ಲೇ ಅರ್ಥ ಆಯ್ತೈತೆ. ನಿಂಗಿ ನೀನ್ ಸುಮ್ಕಿರ್ ಕಮ್ಲಿ, ಬರೀ ನೋಡಿದ್ ಮಾತ್ರಕ್ಕೆ ನಿಂದೆ ತಪ್ಪು ಅಂತ ಹೇಳ್ಬಿಟ್ರಲ್ಲ, ಅದ್ರಾಗೆ ಗೊತ್ತಾಗಕ್ಕಿಲ್ವಾ? ಇವ್ರು ಬರೀ ಮಾತಿಗ್ ಮಾತ್ರ ದೊಡ್ಡವರು, ಮನ್ಸಲ್ಲಿ ಇನ್ನ ಚಿಕ್ಕವರು. ಇವ್ರ ತಾವ್ ನಮ್ಗೇನ್ ಕೆಲ್ಸ? ನಡಿ ಹೋಗುಮ್ಮ. ಮಕ್ಕಳ ಬನ್ನಿ, ತೀರ್ಥ ಪ್ರಸಾದ್ ತಗೊಂಡೋಗಿ. ನೋಡಿಮ್ಮ, ಎಷ್ಟು ಒಳ್ಳೆಯವ್ರ ಆ ಮಕ್ಕಳು. ಅದರಲ್ಲೂ ಆ ತೆಳ್ಳಿಗಿದ್ದಾಳಲ್ಲಮ್ಮ, ಆ ಹುಡುಗಿ ಅವ್ರ ತಾತಂಗ್ ಮೈ ಚೆನ್ನಾಗಿಲ್ಲ ಅಂತ ಬೆಳಗ್ಗೆನೇ ಬಂದು ಉರುಳು ಸೇವೆ ಮಾಡಿದಾಳೆ ನೋಡಿ. ಇವಾಗ ತೀರ್ಥ ಪ್ರಸಾದ ತಗೋ ಅಂದ್ರೆ ಹಂಗೆ ಹೊರಟೋಗಿದ್ದಾರೆ. ಈಗಿನ ಕಾಲದಲ್ಲಿ ತಾತಂಗ್ ಮೈ ಚೆನ್ನಾಗಿಲ್ಲ ಅಂತ ಯಾವ ಮಕ್ಕಳು ತಾನೇ ಬಂದು ಉರುಳು ಸೇವೆ ಮಾಡ್ತಾರೆ? ಅದನ್ನೇನಾದ್ರೂ ನೀವು ನೋಡಿದಿರಮ್ಮ? ಏನೋ ದೇವ್ರೊಳಗು ಒಳ್ಳೇದ್ ಮಾಡ್ಲಿ. ನಂಗೆ ಅದ್ ಏಟ್ಕಿತ ಹೇಳಿಲ್ಲ ನಿಂಗೆ, ದೊಡ್ಡವ್ರ ತವ ಮಾತಾಡ್ಬೇಕಾರೆ ಹೊಸಿ ಸಾವಧಾನವಾಗಿ ಮಾತಾಡು ಅಂತ. ಪಾಪ ಅಜ್ಜಿ ಏಟ್ ಬೇಸರ ಮಾಡ್ಕೊಂಡಿರ್ತಾರೋ ಏನೋ. ದೊಡ್ಡವರೆಲ್ಲ ಜಾಣ್ರಲ್ಲ ಅಂತ ಸರಿಯಾಗೆ ಹೇಳೋರೆ. ವಯಸ್ಸಾಗ ದೊಡ್ಡವರಾದ್ರೆ ಮಾತ್ರ ಸಾಕೆ ನಮ್ಮಿ. ನೀನ್ ಆಟೋನ್ ಕೇಳ್ಕೊಂಡ್ರು ನಿನ್ ಮಾತ ಕೇಳ್ತಿಲ್ಲ ಅವರು. ನನ್ನಿಂದಂತೂ ಸುಮ್ಕಿರಕ್ ಆಗಿಲ್ಲ ಅಟೆ. ನೋಡು, ಇದ್ರಲ್ಲಿ ಇದ್ಯಾರ ಮಾಡ್ಕೊಂಡಿದ್ಯಾ? ನನ್ ಮಾತ್ ಗೆಪ್ತಿಲ್ ಇಟ್ಕೋ ಕಮ್ಲಿ. ನೀ ಯಾವಾಗ್ಲೂ ಹೇಳ್ತಿರ್ತೀಯಲ್ಲ ಒಳ್ಳೆತನ ಕೈ ಹಿಡಿತೈತೆ ಅಂತ. ಇಲ್ಲ, ಕೆಲವೊಂದ್ಕಿತ ಸುಟ್ಟು ಸುಡ್ತೈತೆ. ಅವ್ರಿಗೆ ಅರ್ಥ ಆಯ್ತೈತೆ ಅನ್ಕೊಂಡಿದ್ದೆ. ನೀನೇನೋ ಎಲ್ರ ಬಗ್ಗೆ ತಲೆ ಕೆಡ್ಸ್ಕೊಂತೀಯ, ಆದ್ರೆ ನನ್ಗಿರೋದ್ ನೀನು ಒಬ್ಳೇನೆಯ. ನಿಂಗೇನಾರ ಆದ್ರೆ ನನ್ನಿಂದ ಸಹಿಸಕ್ ಆಗಕ್ಕಿಲ್ಲ ಕಮ್ಲಿ. ನಿಂದೇನು ತೆಪ್ಪಿಲ್ಲ ಅಂತ ನಂಗ್ ಗೊತ್ತು ಕಮ್ಲಿ. ಅದಕ್ಕ ಮಲೆ ಮಾರವ್ವನೇ ಸಾಕ್ಸಿ. ಅವಳು ನಮ್ ಜೊತೆಗೆ ಅವಳೆ, ಆಟೆ ಸಾಕು. ತಾತ ಹಿಂಗ್ ವಾಸಿ ಆದ್ರೆ ಅಟ್ಟೆ ಸಾಕು, ನಂಗಿನ್ನೇನು ಬೇಡ. ನಿನ್ನಂತ ಗೆಳತಿ ಸಿಗಕ್ಕೆ ಪುಣ್ಯ ಮಾಡಿರ್ಬೇಕು ಕಮ್ಲಿ. ನೀನ್ ಒಳ್ಳೆ ಮನ್ಸಿಂದ ತಾತ ಏನು ಆಗಕ್ಕಿಲ್ಲ. ಬಾ ಹೋಗುಮ್ಮ. ಏನು? ನಾವಿಲ್ಲಿ ಕೂತ್ಕೋತಿದ್ದೀವಿ, ಎದ್ದೋಗು. ನಾನು ಹೋಗಲ್ಲ, ಇದು ನನ್ನ ಜಾಗ. ಇದು ಕಮ್ಲಿ ಮತ್ತೆ ನಿಂಗಿ ಜಾಗ. ನೀವು ಬೇಕಾದ್ರೆ ನಿಮ್ಮ ಬೆಂಚಲ್ಲಿ ಹೋಗಿ ಕುಂತ್ಕೊಳ್ಳಿ. ನೀನೇ ಅವ್ರಿಗೆ ಬಾಡಿ ಗಾರ್ಡಾ? ಹಾಗಾದ್ರೆ ನಿನಗೆ ಇವತ್ತು ಕೆಲಸ ಇಲ್ಲ, ರಜಾ ತಗೋ. ಏನು ಹಾಗೆ ನೋಡ್ತಿದ್ಯಾ? ನಿಮ್ಮ ಕಮಲಿ ಇವತ್ತು ಕ್ಲಾಸಿಗೆ ಬರಲ್ಲ ಅಂತ ಟ್ರೀಟ್ಮೆಂಟ್ ಮಾಡಿದ್ದೀನಿ. ಈಗ ಋಷಿ ಕ್ಲಾಸು ನಾನು ಇಲ್ಲೇ ಕೂರೋದು, ಇವರಿಬ್ರು ಅಲ್ಲಿ ಕೂತ್ಕೋತಾರೆ. ಗೆಟ್ ಔಟ್. ಏಯ್, ಎದ್ದಳಲ್ಲೇ ಸೋಡಾ ಬಡ್ಡಿ. ನಮ್ಮ ಮನೆ ಹೇಳ್ತಿರೋದು ಕೇಳಿಸ್ತಿಲ್ವಾ? ಜಾಗ ಖಾಲಿ ಮಾಡೋ. ಕಮ್ಮಿ ಬಂದು ಏನಾಯ್ತು? ಓ ಮೈ ಗಾಡ್, ಹಾಸ್ಪಿಟಲ್ಗೆ ಹೋಗಿಲ್ವಾ? ಡ್ರೆಸ್ಸಿಂಗ್ ಯಾರು ಮಾಡಿಸ್ಬೇಕು ತಾನೆ?
ಬರೀ ಆಯಿಂಟ್ಮೆಂಟ್ ಹಚ್ಚಿದ್ರೆ ನೋವು ಹೇಗೆ ಕಮ್ಮಿ ಆಗುತ್ತೆ? ಕಮ್ಲಿ, ನೋವ್ತಿದ್ಯಾ? ಅದೇಂಗ್ ನೋಯ್ದೇ ಇರ್ತೈತೆ? ಇನ್ನೂ ಅದೇಟ್ ನಾವು ತಡ್ಕೋತೀಯ ಏನೋ ಗೊತ್ತಿಲ್ಲ. ರಚನಾ, ನಮ್ ತಾವ್ ಬ್ಯಾಂಡೇಜ್ ಇರ್ಲಿಲ್ಲ. ಪಕ್ಕದ ರೂಮ್ ಅವ್ರ ತಾವ್ ಆಯಿಂಟ್ಮೆಂಟ್ ತಕೊಂಡು ಹಚ್ಚಿದೋ. ಈಗ ಕ್ಲಾಸಿಗೆ ಟೈಮ್ ಆಯ್ತು ಅಂತ ಬಂದ್ಬಿಟ್ವಿ. ಆಮ್ಯಾಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಯ್ತೀನಿ. ಸರಿ.